ನನ್ನ ಹೆಸರು ಸತ್ಯಪ್ರಕಾಶ್ ಅಂತ. ಆ್ಯಕ್ಚುಲಿ ನಾನು ಶಿವಮೊಗ್ಗ ಮೂಲದವನು. ನಾನು ಬೇಸಿಕಲಿ ಅಕೌಂಟೆಂಟು. ನನ್ನದು ಕೆಲಸ ಫಿಸಿಕಲಿ ಏನಿಲ್ಲ. ಸೊ ಅಕೌಂಟೆಂಟ್ನ ಕೆಲಸ ಅಂತಲೇ ಗೊತ್ತಿರಬೇಕು ತಮಗೂ. ಯಾವಾಗಲೂ ಚೇರ್ ಮೇಲೆ ಕೂತಿರೋದು, ಅಕೌಂಟ್ಸ್ ನೋಡೋದು, ಬರೀ ಚೇರ್ ಮೇಲೆ ಕೂತಿರೋದು. 15-20 ವರ್ಷದಿಂದ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅದು ನನಗೆ ಗೊತ್ತಾಗಲಿಲ್ಲ. ಸೊ ಅದು ಬೆನ್ನು ನೋವು ಮತ್ತು ಸೊಂಟ ನೋವು ಸ್ಟಾರ್ಟ್ ಆಯಿತು. ನಾನು ಭಾಳ ಟ್ರೀಟ್ಮೆಂಟ್ ತೊಗೊಂಡೆ, ಮೆಡಿಸಿನ್ಗಳು ತೊಗೊಂಡೆ. ಆದರೂ ನನಗೇನು ಉಪಯೋಗ ಆಗಲಿಲ್ಲ. ನಾನು ಹೀಗೆ ಸಫರ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ನನಗೆ ಒಂದು ಸಜೆಷನ್ ಕೊಟ್ಟರು. ನೀನು ಯಾಕೆ ಕ್ಯೂರಿಯಾಸಿಟಿ ಸೆಂಟ್ರಿಗೆ ಒಂದು ಸರಿ ವಿಸಿಟ್ ಮಾಡಬಾರ್ದು ಅಂತ. ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಎಲ್ಲಿದೆ ಅದು ಒಂದೇ. ಇಲ್ಲ, ಈ ಥರ ಬೆಂಗಳೂರಿನಲ್ಲಿದೆ, ಭಾಳ ಎಫೆಕ್ಟಿವ್ ಆಗಿದೆ, ಒಂದು ಸಾರಿ ಪ್ರಯತ್ನ ಮಾಡು, ಎಲ್ಲೆಲ್ಲ ಕಡೆ ಹೋಗಿದ್ಯಾ, ಇದು ಒಂದು ಸಾರಿ ಪ್ರಯತ್ನ ಮಾಡೋಕ್ಕೆ ಏನು ಅಂದರು. ಹೌದಲ್ವಾ, ಯೋಚನೆ ಮಾಡಿದೆ. ಸುಮಾರು ಕಡೆ ಹೋಗಿದ್ದೀನಿ. ಆಯಿತು, ಅವ್ರ ಮಾತಿಗೆ ಬೆಲೆ ಕೊಟ್ಟು ಒಂದು ಸಾರಿ ವಿಸಿಟ್ ಕೊಡೋಣ ಅಂತ ನಾನು ಅಲ್ಲಿ ಒಂದು ಸಾರಿ ಒಂದಿನ ಅವ್ರನ್ನ ಕರ್ಕೊಂಡು ವಿಸಿಟ್ ಕೊಟ್ಟೆ ನಾನು. ಸೊ ಅಲ್ಲಿ ಯಾವ ಥರ ಇರುತ್ತೋ ಆ ಮಿಷಿನ್ ಎಲ್ಲ ನೋಡಿದೆ. ಸ್ವಲ್ಪ ಗಾಬರಿ ಆಯಿತು. ಏನಪ್ಪ, ಏನು ಆಪ್ರೇಷನ್ ಎಲ್ಲ ಮಾಡ್ತಾರಾ? ನನಗೆ ಆಪ್ರೇಷನ್ ಅಂದರೆ ಸ್ವಲ್ಪ ಭಯನೇ. ಅದು ಸ್ವಲ್ಪ ಗಾಬರಿ ಆಯಿತು. ಇಲ್ಲ, ನಮ್ಮ ಸ್ನೇಹಿತರು ಧೈರ್ಯ ತುಂಬಿದ್ರು ನನಗೆ. ಇಲ್ಲ, ಆ ಥರ ಏನಿಲ್ಲ, ಸೊ ನೀನೇ ಹೇಳ್ತೀಯ ಆಮೇಲೆ ಹೇಗಿರುತ್ತೆ ಅಂತ. ಆಮೇಲೆ ಅವರು ಅಲ್ಲಿ ನಮ್ಮನ್ನು ನೋಡ್ಕೊಂಡ್ರು, ಕೇರ್ ಟೇಕರೆಲ್ಲ. ನಿಜ ಹೇಳಬೇಕಾದ್ರೆ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಮಾತುಗಳು ಕೇಳ್ತಿದ್ದಾಗೆ ನನಗೆ ಸ್ವಲ್ಪ ರಿಲೀಫ್ ಮೂಡಾಯ್ತು ನನಗೆ. ನಿಜವಾಗಲೂ ಅವರ ಒಂದು ಮಾತಿನ ನಡವಳಿಕೆ ಇದೆಯಲ್ಲ, ಭಾಳ ಇಷ್ಟ ಆಯ್ತು ನನಗೆ. ತುಂಬ ಉಪಚಾರವಾಗಿ ಮಾತಾಡಿ, ಭಾಳ ಸೌಹಾರ್ದವಾಗಿ ಮಾತಾಡಿ ನನ್ನ ಭಾಳ ಆತ್ಮೀಯವಾಗಿ ವೆಲ್ಕಮ್ ಮಾಡಿದ್ರು. ಸೊ ಅಲ್ಲಿ ಟ್ರೀಟ್ಮೆಂಟು ನಾನು ತೊಗೊಂಡೆ. ಆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ತುಂಬ ರಿಲ್ಯಾಕ್ಸ್ ಮಾಡಾಯಿತು. ಸೊ ನನಗೆ ಫ್ರೀ ಅನ್ನಿಸ್ತಾ ಇದೆ ಈಗ. ಥ್ಯಾಂಕ್ ಯು.